ಹಲೋ ಗೈಸ್, ಸಿಡಿ ಕಿಚನ್ ಬ್ಲಾಗ್ಸಿಗೆ ಎಲ್ಲರಿಗೂ ಸ್ವಾಗತ. ಸೊ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಹುಷಾರಿದ್ದೀರಾ ಅಂತ ಭಾವಿಸ್ತೇನೆ. ಸೊ ಇವತ್ತು ನಾವು ಚಿಕನ್ ಪುಳಿ ಮುಂಚೆ ಮಾಡುವ. ಅದಕ್ಕೆ ನಾನಿಲ್ಲಿ ಒಂದು ಈರುಳ್ಳಿಯನ್ನು ತಗೊಂಡಿದ್ದೇನೆ. ಸೊ ಒಂದು ಈರುಳ್ಳಿಯಲ್ಲಿ ಅರ್ಧ ಈರುಳ್ಳಿಯನ್ನು ನಾನಿಲ್ಲಿ ಮಸಾಲಕ್ಕೆ ನಾವು ಎಂತ ಪೇಸ್ಟ್ ಮಾಡ್ತೇವೆ ಅದಕ್ಕೆ ಹಾಕ್ತಿದ್ದೇನೆ. ಅರ್ಧ ಮತ್ತೆ ನಾವು ಫ್ರೈ ಮಾಡಲಿಕ್ಕೆ ಹಾಕುವ. ಇದು ಸ್ವಲ್ಪ ದೊಡ್ಡದು ಗಾತ್ರದ್ದು ಈರುಳ್ಳಿ, ಅದಕ್ಕೆ ಒಂದೇ ಸಾಕು. ಇಲ್ಲಿ ನಾನು ಯಾವ ಮಸಾಲವನ್ನು ಕೂಡ ಫ್ರೈ ಮಾಡ್ತಿಲ್ಲ ಎಣ್ಣೆಯಲ್ಲಿ, ಡೈರೆಕ್ಟಾಗಿ ನಾನು ಮಿಕ್ಸಿಯಲ್ಲಿ ಹಾಕಿ ಪೇಸ್ಟ್ ಮಾಡ್ತಿದ್ದೇನೆ. ನಿಮಗೆ ಫ್ರೈ ಮಾಡಿ ಕೂಡ ಹಾಕ್ಬೋದು, ಆದರೆ ಇದು ಕ್ವಿಕ್ಕಾಗಿ ಆಗುತ್ತೆ, ಟೇಸ್ಟ್ ಕೂಡ ಒಳ್ಳೆಯದಾಗಿರುತ್ತೆ. ಇಲ್ಲಿ ಮೆಣಸು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ತಗೊಳ್ಳಿ. ಮತ್ತು ನಿಮಗೆ ಎಂತಂದರೆ ಇದನ್ನು ಸ್ವಲ್ಪ ನೀರಲ್ಲಿ ಕುದಿಸಿ ಕೂಡ ಹೀಗೆ ಪೇಸ್ಟ್ ಮಾಡಲಿಕ್ಕೆ ಹಾಕ್ಬೋದು. ಕಲರ್ ಸ್ವಲ್ಪ ಜಾಸ್ತಿ ಒಳ್ಳೇದು ಬರುತ್ತೆ. ನಾರ್ಮಲ್ ಖಾಲಿ ಮೆಣಸು ಹಾಕೋದಕ್ಕಿಂತ ಇದನ್ನು ನೀರಲ್ಲಿ ಸ್ವಲ್ಪ ಹೊತ್ತು ಬಿಸಿ ನೀರಲ್ಲಿ ಕುದಿಸಿ ಅಥವಾ ಬಿಸಿ ನೀರಲ್ಲಿ ಸ್ವಲ್ಪ ಹೊತ್ತು ನೆನೆಸಿ ಇಟ್ಟರೆ, ಅಂದರೆ ಪೇಸ್ಟ್ ಮಾಡಲಿಕ್ಕೆ ಹಾಕಿದರೆ ಅದು ಸಾಫ್ಟ್ ಆಗುತ್ತಲ್ಲ, ಎಲ್ಲ ಕಲರ್ ಎಲ್ಲ ಒಳ್ಳೆಯದಾಗಿ ಬರುತ್ತೆ ನಿಮಗೆ ಗ್ರೇವಿಗೆ. ಇಲ್ಲದಿದ್ದರೆ ನಿಮಗೆ ನಾರ್ಮಲ್ ರೆಡ್ಡಲ್ಲಿರುತ್ತೆ. ಸೊ ಹೇಗೆ ಬೇಕು ಹಾಗೆ ಹಾಕ್ಬೋದು. ನಾನಿಲ್ಲಿ ಎಂಥ ಬೇಯಿಸ್ಲಿಕ್ಕೆಲ್ಲ ಹೋಗ್ತಿಲ್ಲ, ಡೈರೆಕ್ಟಾಗಿ ಹಾಕ್ತಿದ್ದೇನೆ. ಸೊ ಇದು ರೆಸಿಪಿ ಮಾತ್ರ ಬೇಗನೆ ಆಗುತ್ತೆ. ಇಲ್ಲಿ ಒಂದು 7ರಷ್ಟು ನಾನು ಬೆಳ್ಳುಳ್ಳಿಯನ್ನು ತಗೊಂಡಿದ್ದೇನೆ. ಸೊ ಮತ್ತು ಸ್ವಲ್ಪ ಹುಳಿ ನೋಡಿ, ಇಷ್ಟು ಹುಳಿ ತಗೊಂಡಿದ್ದೇನೆ. ಖಾರ ಹುಳಿ ಎಲ್ಲ ಪರ್ಫೆಕ್ಟಾಗಿದ್ದರೆ ಒಳ್ಳೆಯದಾಗುತ್ತೆ ಪುಳಿ ಮುಂಚಿ. ನಿಮಗೆ ಬೇಕಾದರೆ ಒಂದು ಚಿಕ್ಕ ತುಂಡು ಶುಂಠಿಯದ್ದು ಹಾಕ್ಬೋದು. ಶುಂಠಿ ಇರಲಿಲ್ಲ, ಅದಕ್ಕೆ ನಾನು ಇಲ್ಲಿ ಸ್ಕಿಪ್ ಮಾಡಿದ್ದೇನೆ. ಇದ್ದರೆ ಚಿಕ್ಕ ತುಂಡು ಶುಂಠಿಯನ್ನು ಕೂಡ ಸೇರಿಸಿ. ಇದಾದಮೇಲೆ ಇದಕ್ಕೆ ಇಲ್ಲಿ ಮೆಂತೆಯನ್ನು ನಾನು ಸ್ವಲ್ಪ ತಗೊಂಡಿದ್ದೇನೆ. ಜಾಸ್ತಿ ಹಾಕಬೇಡಿ ಮೆಂತೆ, ಯಾಕಂದರೆ ಮತ್ತು ಅದು ನ್ಯೂಲಿ ಆಗಿ ಆಗುತ್ತೆ. ಸೊ ಮತ್ತು ಕೆಲವೊಮ್ಮೆ ಅದು ಕಹಿ ಕೂಡ ಆಗುತ್ತೆ ಅದಕ್ಕೆ. ಮತ್ತು ಇಲ್ಲಿ ಕೊತ್ತಂಬರಿ, ಸೊ ಇದು ಕೂಡ ಒಂದು ಮುಷ್ಟಿಯಷ್ಟು ತಗೊಂಡಿದ್ದೇನೆ ನೋಡಿ, ಕೊತ್ತಂಬರಿ. ಅದಾದಮೇಲೆ ಇದಕ್ಕೆ ಸ್ವಲ್ಪ ಸಾಸಿವೆ ಆದಮೇಲೆ ಸ್ವಲ್ಪ ಜೀರಿಗೆ. ಇದಕ್ಕಿನ್ನು ಸ್ವಲ್ಪ ನೀರು ಹಾಕಿ ಒಳ್ಳೇದು ಮಾಡಿ ಪೇಸ್ಟ್ ಮಾಡಬೇಕು. ಅಂದರೆ ಸ್ಮೂತ್ ಪೇಸ್ಟ್ ಬರಬೇಕು. ಇದು ಜಾಸ್ತಿ ನೀರು ಹಾಕ್ಬಾರ್ದು ನೋಡಿ, ಹೀಗೆ ಕನ್ಸಿಸ್ಟೆನ್ಸಿಯಲ್ಲಿರಬೇಕು. ಇನ್ನು ನಾವು ಪ್ರಿಪೇರ್ ಮಾಡುವ. ಸೊ ಇಲ್ಲಿ ನಾನು ಒಂದು ಪಾತ್ರೆಯನ್ನು ತಗೊಂಡಿದ್ದೇನೆ. ಸೊ ಎಲ್ಲ ಪಾತ್ರೆ ಒಳ್ಳೆಯದಾಗಿ ಬಿಸಿ ಆಗಲಿ. ಸೊ ಪುಳಿ ಮುಂಚಿಗೆ ಸ್ವಲ್ಪ ತುಪ್ಪ ಹಾಕಿದರೆ ಇನ್ನೂ ಚೆನ್ನಾಗಾಗುತ್ತೆ. ಸೊ ಅದಕ್ಕೆ ನಾನು ತುಪ್ಪನೇ ಸೇರಿಸ್ತಿದ್ದೇನೆ, ಎಣ್ಣೆಯನ್ನು ಹಾಕ್ತಿಲ್ಲ, ತುಪ್ಪದಲ್ಲೇ ಮಾಡೋದಂತ. ಸೊ ನೋಡಿ, ಇಷ್ಟು ತುಪ್ಪ ತಗೊಂಡಿದ್ದೇನೆ. ತುಪ್ಪ ಕೂಡ ಒಳ್ಳೆಯದಾಗಿ ಬಿಸಿ ಆಗಲಿ. ತುಪ್ಪ ಬಿಸಿ ಆದಮೇಲೆ ಇದಕ್ಕೆ ಕರಿಬೇವು ಸೊಪ್ಪನ್ನು ಹಾಕುವ. ಇಲ್ಲಿ ನಾನು ಕರಿಬೇವು ಸೊಪ್ಪನ್ನು ಹಾಕಿದ್ದೇನೆ. ಇದು ಒಳ್ಳೆ ಪರಿಮಳ ಉಂಟು ಕರಿಬೇವು ಸೊಪ್ಪು ನೋಡಿ, ಸಾಕು. ಇದಕ್ಕೆ ಬೇಕಾದರೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಬೋದು, ಯಾಕಂದರೆ ನಾನು ಆಲ್ರೆಡಿ ಆಗ ಪೇಸ್ಟಿಗೆ ಹಾಕಿದ್ದೇನೆ. ಪುಳಿ ಮುಂಚಿ ಪೇಸ್ಟ್ ರೆಡಿ ಮಾಡುವಾಗ ಹಾಕಿದ್ದೇನೆ ಅಂತ. ಇಲ್ಲಿ ನಾನು ಹಾಕ್ತಿಲ್ಲ ಜಿಂಜರ್ ಗಾರ್ಲಿಕ್ ಪೇಸ್ಟ್. ಸೊ ನಿಮಗೆ ಬೇಕಾದರೆ ಸ್ವಲ್ಪ ಸೇರಿಸ್ಬೋದು. ಸೊ ಇದು ಒಳ್ಳೆಯದಾಗಿ ಫ್ರೈ ಆಗಲಿ. ಓಕೆ, ಇದು ಒಳ್ಳೆಯದಾಗಿ ಕರಿಬೇವು ಸೊಪ್ಪು ಫ್ರೈ ಆಗಿದೆ. ಇನ್ನು ಇದಕ್ಕೆ ಕಟ್ ಮಾಡಿಟ್ಟ ಈರುಳ್ಳಿಯನ್ನು ಹಾಕುವ. ಅರ್ಧ ನಾನು ಆಗ ಹೇಳಿದ್ದೆ, ಅರ್ಧ ಪೇಸ್ಟಿಗೆ ಹಾಕ್ತಿದ್ದೇನೆ, ಅರ್ಧ ಇಲ್ಲಿ ಫ್ರೈ ಮಾಡಲಿಕ್ಕೆ ಹಾಕ್ತಿದ್ದೇನೆ ಅಂತ. ಸೊ ಅರ್ಧ ಈರುಳ್ಳಿಯನ್ನು ಈಗ ಒಳ್ಳೇದು ಮಾಡಿ ಫ್ರೈ ಮಾಡಬೇಕು. ಈರುಳ್ಳಿ ಸಾಫ್ಟ್ ಆಗಬೇಕು, ಆಗ ಒಳ್ಳೆಯದಾಗುತ್ತೆ. ಅದರದ್ದು ಟೇಸ್ಟ್, ಫ್ಲೇವರ್ ಎಲ್ಲ, ಪರಿಮಳ ಎಲ್ಲ ಚೆನ್ನಾಗಿ ಬರುತ್ತೆ ಗ್ರೇವಿಯಲ್ಲಿ.
ನೋಡಿ ಈರುಳ್ಳಿ ಒಳ್ಳೆಯದಾಗಿ ಫ್ರೈ ಆಗಿದೆ. ಇನ್ನಿದಕ್ಕೆ ಚಿಕನನ್ನು ಸೇರಿಸುವ. ಇಲ್ಲಿ ನಾನು ಚಿಕನಿಗೆ ಆಲ್ರೆಡಿ ಉಪ್ಪು ಮತ್ತು ಅರಶಿನ ಹುಡಿಯನ್ನು ಹಾಕಿ ಇಟ್ಟಿದ್ದೆ. ಸೊ ಅದನ್ನೀಗ ಸೇರಿಸ್ತಿದ್ದೇನೆ. ಇನ್ನಿದಕ್ಕೆ ನಾನು ಉಪ್ಪು ಹಾಕ್ಲಿಕ್ಕೆ ಹೋಗಲ್ಲ, ಬೇಕಾದರೆ ಮತ್ತೆ ಗ್ರೇವಿಯದ್ದು ಟೇಸ್ಟ್ ನೋಡಿ ಹಾಕಿದರೆ ಆಯಿತು. ಆಲ್ರೆಡಿ ನಾನು ಇದಕ್ಕೆ ಮ್ಯಾರಿನೇಷನ್ ಮಾಡುವಾಗ ಉಪ್ಪು ಹಾಕಿದ್ದೇನೆ. ಇಲ್ಲಿ ನಾನು ಒಂದು ಪೊಟ್ಯಾಟೋವನ್ನು ಕೂಡ ಹಾಕ್ತಿದ್ದೇನೆ. ಸೊ ಇದು ಬೇಕಾದರೆ ಹಾಕ್ಬೋದು, ಇಲ್ಲದ್ರೆ ಸ್ಕಿಪ್ ಮಾಡ್ಬೋದು. ಮತ್ತು ಇದಕ್ಕೆ ಕಟ್ ಮಾಡಿಟ್ಟಂಥ ಟೊಮೆಟೊವನ್ನು ಕೂಡ ಸೇರಿಸುವ. ಸೊ ಇಲ್ಲಿ ಚಿಕನ್ ಒಳ್ಳೆಯದಾಗಿ ಬೆಂದಿದೆ, ಇನ್ನು ಸ್ವಲ್ಪ ಬೇಯಲಿಕ್ಕೆ ಉಂಟು ಅಷ್ಟೇ, ಅಂದರೆ ಆಲ್ಮೋಸ್ಟ್ ಬೆಂದಿದೆ, ಒಂದು 80%. ಇನ್ನು ಇದಕ್ಕೆ ನಾನು ಇಲ್ಲಿ ಸ್ವಲ್ಪ ಪುದೀನ ಹಾಕ್ತಿದ್ದೇನೆ. ಇದು ಪುದೀನ ಅಂದರೆ ಡ್ರೈ ಆಗಿದೆ, ಸೊ ಸ್ವಲ್ಪ ಫ್ಲೇವರಿಗೋಸ್ಕರ, ಸ್ಮೆಲ್ಲಿಗೆ ಪುದೀನದ ಸ್ಮೆಲ್ ಸ್ವಲ್ಪ ಬರುತ್ತೆ ಡ್ರೈ ಪುದೀನ ಹಾಕಿದರೆ. ಸೊ ಸ್ವಲ್ಪ ಹಾಕ್ತಿದ್ದೇನೆ ಅಷ್ಟೇ. ಇನ್ನು ಇದಕ್ಕೆ ನಾವು ಎಂಥ ಮಸಾಲ ರೆಡಿ ಮಾಡಿಟ್ಟಿದ್ದೇವೆ ನೋಡಿ, ಅದನ್ನು ಸೇರಿಸುವ. ನೋಡಿ ಮಸಾಲ ಕಲರ್ ಅಂತೂ ತುಂಬ ಒಳ್ಳೆಯದಾಗಿ ಬಂದಿದೆ. ಇನ್ ಕೇಸ್ ಬಿಸಿ ನೀರಲ್ಲಿ ಸ್ವಲ್ಪ ಹೊತ್ತು ಮೆಣಸನ್ನು ಬಾಯ್ಲ್ ಮಾಡಿದರೆ ಕಲರ್ ಇನ್ನೂ ಒಳ್ಳೆಯದಾಗಿ ಬರುತ್ತೆ, ಇದಕ್ಕಿಂತ ರೆಡ್ಡಾಗಿ ಬರುತ್ತೆ. ಸೊ ನೋಡಿ, ಇನ್ನು ನಿಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕು ಅಷ್ಟು ನೀರನ್ನು ಸೇರಿಸ್ಬೋದು. ಅಂದರೆ ತುಂಬ ತಿಕ್ ಬೇಕಾದರೆ ತಿಕ್, ಅಥವಾ ಯಾವ ಕನ್ಸಿಸ್ಟೆನ್ಸಿಯಲ್ಲಿ ಬೇಕು ಹಾಗೆ. ಸೊ ನಾನಿಲ್ಲಿ ಪೊಟೆಟೊವನ್ನು ಹಾಕಿದ್ದೇನೆ, ಅದಕ್ಕೆ ಸ್ವಲ್ಪ ಗ್ರೇವಿ ಸ್ವಲ್ಪ ನೀರಿದ್ರೇ ಒಳ್ಳೆಯದು, ಯಾಕಂದರೆ ಮತ್ತೆ ಅದು ತಿಕ್ಕಾಗುತ್ತೆ. ಸೊ ಅದಕ್ಕೆ
ಸ್ವಲ್ಪ ಗೀಯನ್ನು ಹಾಕುವ ಮೇಲಿಂದ. ಸೊ ಉಪ್ಪನ್ನು ನಾನು ಆಗ ಮ್ಯಾರಿನೇಷನ್ ಮಾಡುವಾಗ ಚಿಕನಿಗೆ ಹಾಕಿದ್ದೆ. ಸೊ ಗ್ರೇವಿಗೆ ನಾನು ಹಾಕಿರಲಿಲ್ಲ. ನಿಮಗೆ ಬೇಕಾದರೆ ನೋಡಿ ಗ್ರೇವಿಗೆ ಕೂಡ ಸೇರಿಸ್ಬೋದು. ಚಿಕನಿಗೆ ನೀವು ಹಾಕದಿದ್ದರೆ ಗ್ರೇವಿಗೆ ಹಾಕಿದರೆ ಆಯಿತು ಫಸ್ಟಿಗೆ ಬೇಯಿಸುವಾಗ. ಸೊ ಚಿಕನಿಗೆ ಹಾಕಿಟ್ರೆ ಉಪ್ಪು ಒಳ್ಳೆಯದಾಗಿ ಅದಕ್ಕೆ ತಾಗುತ್ತೆ. ಅಂದರೆ ಚಿಕನಲ್ಲಿ ನಿಮಗೆ ಉಪ್ಪು ಒಳ್ಳೆಯದಾಗಿ ಹೀರಿಕೊಳ್ಳುತ್ತೆ. ಇಲ್ಲದಿದ್ದರೆ ಗ್ರೇವಿಗೆ ಹಾಕಿದರೆ ಅದಷ್ಟು ಇದಾಗಲ್ಲ. ಮ್ಯಾರಿನೇಷನ್ ಮಾಡಿ ಇಟ್ಟರೆ ಒಳ್ಳೆಯದಾಗುತ್ತೆ. ಇದನ್ನು ಸ್ವಲ್ಪ ಹೊತ್ತು ಹಾಗೆಯೇ ಮುಚ್ಚಳ ಮುಚ್ಚಿಡುವ. ಓಕೆ, 5 ನಿಮಿಷ ಆಯಿತು. ಒಳ್ಳೆ ಕುದಿ ಕೂಡ ಬರ್ತಾ ಉಂಟು ನೋಡಿ. ಇನ್ನು ಇದಕ್ಕೆ ಲಾಸ್ಟಿಗೆ ಕಟ್ ಮಾಡಿಟ್ಟಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕಿದರೆ ನಮ್ಮದು ಚಿಕನ್ ಪುಳಿ ಮುಂಚಿ ರೆಡಿ. ಕ್ವಿಕ್ಕಾಗಿ ಆಗುತ್ತಿದ್ದು ರೆಸಿಪಿ, ಇದರಲ್ಲಿ ಎಂತ ಇಲ್ಲ ಕಷ್ಟ ಮಾಡಲಿಕ್ಕೆ. ಸೊ ಇಲ್ಲಿ ಅಮ್ಮ ಇಡ್ಲಿ ಮಾಡಿದರು. ಸೊ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ. ಈ ಇಡ್ಲಿ ಅಂತೂ ಈ ಪುಳಿ ಮುಂಚಿ ಜೊತೆಗೆ ಸಖತ್ತಾಗುತ್ತೆ. ಹಾಗೆಯೇ ಕೋರಿ ರೊಟ್ಟಿ ಇದ್ದರೆ ಕೂಡ ಒಳ್ಳೆಯದಾಗುತ್ತೆ. ಸೊ ನೋಡುವ ನಾವು ಟೇಸ್ಟ್ ಮಾಡಿ ಹೇಗೆ ಆಗಿದೆ ಅಂತ. ಸೊ ನಾನಿಲ್ಲಿ ಇಡ್ಲಿ ತಗೊಂಡಿದ್ದೇನೆ, 2 ಇಡ್ಲಿ. ಸೊ ಹಾಗೆಯೇ ನಮ್ಮದು ಚಿಕನ್ ಪುಳಿ ಮುಂಚಿ.
ಸೊ ಚಿಕನ್ ಪುಲಿ ಮುಂಚಿ ಈ ವೆದರಿಗಂತೂ ತುಂಬ ಸಖತ್ತಾಗಿ ಆಗುತ್ತೆ. ಸೊ ನೀವು ಕೂಡ ಟ್ರೈ ಮಾಡಿ. ರೆಸಿಪಿ ಇಷ್ಟ ಆದರೆ ನನ್ನ ಚಾನಲನ್ನು ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಅಂಟಿಲ್ ದೆನ್ ಟೇಕ್ ಕೇರ್, ಬೈ ಬಾಯ್.